ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮಹಿಳೆಯರು ತಿಳಿಯಬೇಕಾದ ಕೆಲವು ಉಪಯುಕ್ತ ಮಾಹಿತಿಗಳು. ಮುಖದ ಮೇಲೆ ಕಲೆಗಳಿದ್ದರೆ ಆಲೂಗಡ್ಡೆ ರಸವನ್ನು ಹಚ್ಚಬೇಕು. ಇದು ನ್ಯಾಚುರಲ್ ಬ್ಲೀಚ್ ಆಗಿ ಕೆಲಸ ಮಾಡುತ್ತದೆ. ಗ್ರೀನ್ ಟೀ ಕುಡಿಯಲು ಇಷ್ಟವಿಲ್ಲದಿದ್ದರೆ ವಾರಕ್ಕೆ 2 ಬಾರಿ ಗ್ರೀನ್ ಟೀ ಫೇಸ್ ಪ್ಯಾಕ್ ಹಾಕಿಕೊಳ್ಳಬೇಕು. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಸ್ಕಿನ್ ಅನ್ನು ಹಾನಿಕಾರಕ ಕಿರಣಗಳಿಂದ ಡ್ಯಾಮೇಜ್ ಆಗದಂತೆ ಕಾಪಾಡುತ್ತದೆ. ಪ್ರತಿದಿನ ಯೋಗ ಅಥವಾ ವ್ಯಾಯಾಮವನ್ನು ಮಾಡಬೇಕು. ಮಹಿಳೆಯರಿಗೆ ಸಮಯವಿಲ್ಲದಿದ್ದರೆ ದಿನಕ್ಕೆ ಕನಿಷ್ಠ 20 ನಿಮಿಷವಾದರೂ ವಾಕ್ ಮಾಡಬೇಕು. ಇದರಿಂದ ದೇಹದ ಆರೋಗ್ಯದ ಜೊತೆಗೆ ಸ್ಕಿನ್ ಆರೋಗ್ಯ ಉತ್ತಮವಾಗಿರುತ್ತದೆ. ಸ್ಟ್ರೆಸ್ ತೆಗೆದುಕೊಳ್ಳುವುದನ್ನು ಕಡಿಮೆ ಮಾಡಬೇಕು. ಸಿಟ್ಟು, ಟೆನ್ಷನ್ ಕಡಿಮೆ ಮಾಡಿಕೊಳ್ಳಬೇಕು. ಇಲ್ಲವಾದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಸ್ಕಿನ್ನ ಮೇಲೆ ಪರಿಣಾಮ ಬೀರುತ್ತದೆ. ಸ್ಕಿನ್ನ ಪ್ರಿಮೆಚೂರ್ ಏಜಿಂಗ್ ಸಮಸ್ಯೆ ಕೂಡ ಕಾಡುತ್ತದೆ. ಸುಂದರವಾದ ಸ್ಕಿನ್ ಪಡೆಯಲು 7 ರಿಂದ 8 ಗಂಟೆಗಳ ನಿದ್ದೆ ಅವಶ್ಯಕ. ಆರೋಗ್ಯವಾದ ಊಟದ ಜೊತೆಗೆ ಒಳ್ಳೆಯ ನಿದ್ದೆ ಕೂಡ ಉತ್ತಮವಾದ ಸ್ಕಿನ್ ಪಡೆಯಲು ಅವಶ್ಯಕ. ಪ್ರತಿದಿನ ಮುಖಕ್ಕೆ ಐಸ್ ಕ್ಯೂಬ್ ಇಂದ ಮಸಾಜ್ ಮಾಡಬೇಕು. ಇದರಿಂದ ಚರ್ಮದ ರಕ್ತ ಸಂಚಾರ ವೃದ್ಧಿಯಾಗಿ ಸ್ಕಿನ್ ಕ್ಲಿಯರ್ ಆಗಿರುತ್ತದೆ. ಐಸ್ ಕ್ಯೂಬ್ ಅನ್ನು ಯಾವುದಾದರೂ ಬಟ್ಟೆಯಲ್ಲಿ ಹಾಕಿಕೊಂಡು ಉಪಯೋಗಿಸಬೇಕು. ಕಣ್ಣಿನ ಸುತ್ತ ಆಗಿರುವ ಡಾರ್ಕ್ ಸರ್ಕಲ್ ಅನ್ನು ಕಡಿಮೆ ಮಾಡಲು ಸೌತೆಕಾಯಿ ರಸವನ್ನು ಹಚ್ಚಬೇಕು. ಪ್ರತಿದಿನ ಹೀಗೆ ಮಾಡುವುದರಿಂದ ಡಾರ್ಕ್ ಸರ್ಕಲ್ನ ಸಮಸ್ಯೆ ದೂರವಾಗುತ್ತದೆ. ಗ್ರೀನ್ ಟೀಯನ್ನು ಕುಡಿಯಬೇಕು. ಇದರಿಂದ ದೇಹದಲ್ಲಿ ಟಾಕ್ಸಿನ್ಸ್ ರಿಮೂವ್ ಆಗಿ ಸ್ಕಿನ್ ಹೆಲ್ದಿಯಾಗಿರುತ್ತದೆ. ವಾರದಲ್ಲಿ 2 ರಿಂದ 3 ಬಾರಿ ಅಲೋವೆರಾ ಜೆಲ್ ಅನ್ನು ಮುಖಕ್ಕೆ ಹಚ್ಚುವುದರಿಂದ ಅದರಲ್ಲಿರುವ ಎಂಜೈಮ್ಸ್ ಡೆಡ್ ಸೆಲ್ಸ್ ಅನ್ನು ರಿಮೂವ್ ಮಾಡಿ ಸ್ಕಿನ್ ಆರೋಗ್ಯವನ್ನು ಕಾಪಾಡುತ್ತದೆ. ವಿಟಮಿನ್ ಸಿ ಸೇವನೆ ಹೆಚ್ಚಿಸಿ. ವಿಟಮಿನ್ ಸಿ ಹೆಚ್ಚಾಗಿ ಸೇವಿಸುವುದರಿಂದ ಸ್ಕಿನ್ ಬ್ರೈಟ್ ಆಗಿ ನ್ಯಾಚುರಲ್ ಆಗಿ ವೈಟ್ ಮತ್ತು ಯಂಗ್ ಆಗಿ ಕಾಣುವಿರಿ. ಇದರಿಂದ ಕೊಲ್ಲಾಜನ್ ಪ್ರೊಡಕ್ಷನ್ ಹೆಚ್ಚಾಗಿ ರಿಂಕಲ್ಸ್ ಮತ್ತು ಕಪ್ಪು ಕಲೆಗಳು ಕಡಿಮೆಯಾಗುತ್ತವೆ. ಸೀಸನ್ ಯಾವುದೇ ಆಗಿದ್ದರೂ ನಿಮ್ಮ ಸ್ಕಿನ್ಗೆ ಒಪ್ಪುವ ಸನ್ಸ್ಕ್ರೀನ್ ಲೋಷನ್ ಬಳಸುವುದು ಅತ್ಯಗತ್ಯ. ಇದರಿಂದ ನಿಮ್ಮ ಸ್ಕಿನ್ ಬ್ರೈಟ್ ಆಗಿ ಯಂಗ್ ಆಗಿ ಕಾಣಬಹುದು. ದಿನಕ್ಕೆ 8 ರಿಂದ 10 ಗ್ಲಾಸ್ ನೀರು ಕುಡಿಯಬೇಕು. ಇದರಿಂದ ಸ್ಕಿನ್ನ ಎಲಾಸ್ಟಿಸಿಟಿ ಹೆಚ್ಚಾಗಿ ರಿಂಕಲ್ಸ್ ಮತ್ತು ಫೈನ್ ಲೈನ್ಸ್ ಕಡಿಮೆಯಾಗಿ ಸ್ಕಿನ್ ಟೆಕ್ಸ್ಚರ್ ವೃದ್ಧಿಯಾಗುತ್ತದೆ. ಮಲಗುವ ಮೊದಲು ಮೇಕಪ್ ಅನ್ನು ರಿಮೂವ್ ಮಾಡಿ ಮುಖ ತೊಳೆದು ಮಲಗಬೇಕು. ಇಲ್ಲವಾದರೆ ಪಿಂಪಲ್ಸ್ ಹೆಚ್ಚಾಗಿ ಬರುವುದಲ್ಲದೆ ನೆರಿಗೆಗಳು ಕಾಣಿಸುತ್ತವೆ ಹಾಗೂ ವಯಸ್ಸಿಗೂ ಮೊದಲೇ ವಯಸ್ಸಾದವರಂತೆ ಕಾಣುವಿರಿ. ವಾರದಲ್ಲಿ 2 ರಿಂದ 3 ಬಾರಿ ಸ್ಕಿನ್ ಸ್ಕ್ರಬ್ಬಿಂಗ್ ಮಾಡಿಕೊಳ್ಳಬೇಕು. ಇದರಿಂದ ಸ್ಕಿನ್ ಸ್ಮೂತ್ ಆಗುವುದು. ಸ್ಕಿನ್ ಡ್ರೈ ಆಗದಿರಲು, ನೆರಿಗೆಗಳು ಬರದಂತೆ ಮತ್ತು ಹೈಡ್ರೇಟೆಡ್ ಆಗಿರಲು ಮಾಯಿಶ್ಚರೈಸರ್ನ ಬಳಸುವುದು ಅತ್ಯಗತ್ಯ. ಹಾಗಾಗಿ ಪ್ರತಿ ಸರಿ ಮುಖ ತೊಳೆದಾಗ ಮಾಯಿಶ್ಚರೈಸರ್ ಬಳಸಬೇಕು. ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ನೀರು ಕುಡಿಯಬೇಕು. ಇದರಿಂದ ದೇಹದಲ್ಲಿನ ಎಲ್ಲ ವಿಷಯುಕ್ತ ಪದಾರ್ಥಗಳು ಹೊರಹೋಗಿ ಸ್ಕಿನ್ ಸುಂದರವಾಗುತ್ತದೆ. ಬೇವಿನ ಎಲೆ ರಸವನ್ನು ಆಗಾಗ ಕುಡಿಯಬೇಕು. ಇದರಿಂದ ಹೊಟ್ಟೆ ಹುಳದ ಸಮಸ್ಯೆ ದೂರವಾಗುವುದಲ್ಲದೆ ಹೊಟ್ಟೆಯನ್ನು ಸ್ವಚ್ಛವಾಗಿಡುತ್ತದೆ. ವಯಸ್ಸಾದರೂ ಚಿಕ್ಕವರಂತೆ ಕಾಣಬೇಕಾದರೆ ಪ್ರತಿದಿನ ಚಿಯಾ ಸೀಡ್ಸ್ ಸೇವಿಸಬೇಕು. ಇದರಲ್ಲಿ ಹೇರಳವಾದ ವಿಟಮಿನ್ಸ್, ಮಿನರಲ್ಸ್, ಆಂಟಿ ಆಕ್ಸಿಡೆಂಟ್ಸ್ ದೊರಕುತ್ತವೆ. ಹಾಗಾಗಿ ಇದು ದೇಹಕ್ಕೆ ಆಂತರಿಕವಾಗಿ ಪೋಷಣೆಯನ್ನು ಕೊಡುತ್ತದೆ. ಮಹಿಳೆಯರಲ್ಲಿ ವಿಟಮಿನ್ ಬಿ12 ಕೊರತೆ ಇದ್ದರೆ ಇದರಿಂದ ಪಾರಾಗಲು ಮೊಟ್ಟೆ, ಮೀನು, ಮೊಸರು, ಪನ್ನೀರ್ ಅನ್ನು ಸೇವಿಸಬೇಕು. ಮಲಗುವ ಮುನ್ನ ಉಗುರು ಬೆಚ್ಚಗಿನ ನೀರು ಕುಡಿಯಬೇಕು. ಇದರಿಂದ ಕಿಡ್ನಿಗಳು ಸ್ವಚ್ಛವಾಗುತ್ತವೆ. ರಾತ್ರಿ ಮಲಗುವ ಮುನ್ನ 1 ಗ್ಲಾಸ್ ಹಾಲಿಗೆ 1 ಚಮಚ ತುಪ್ಪ ಸೇರಿಸಿ ಕುಡಿದರೆ 2 ರಿಂದ 3 ದಿನಗಳಲ್ಲಿ ಒಣ ಕೆಮ್ಮಿನ ಸಮಸ್ಯೆ ದೂರವಾಗುತ್ತದೆ. ಜಂಬು ನೇರಳೆ ಹಣ್ಣನ್ನು ನಿಯಮಿತವಾಗಿ ಸೇವಿಸುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಯಬಹುದು. ದಾಸವಾಳದ ಎಲೆ ಮತ್ತು ಹೂಗಳನ್ನು ಪೇಸ್ಟ್ ಮಾಡಿ ಹಚ್ಚಿಕೊಳ್ಳುವುದರಿಂದ ಕೂದಲಿಗೆ ಅಗತ್ಯವಾದ ಪೋಷಣೆಗಳು ದೊರಕುತ್ತವೆ ಹಾಗೂ ಕೂದಲು ಸ್ಮೂತ್ ಆಗುವುದು. ನಿಂಬೆ ರಸಕ್ಕೆ ಸಕ್ಕರೆ ಮತ್ತು ಜೇನುತುಪ್ಪವನ್ನು ಸೇರಿಸಿ ಹಚ್ಚಿ ಮಸಾಜ್ ಮಾಡುವುದರಿಂದ ಕಪ್ಪಾದ ತುಟಿಯ ಬಣ್ಣ ಬದಲಾಗುತ್ತದೆ. ಪ್ರತಿದಿನ ಮೊಸರು, ಮಜ್ಜಿಗೆಯನ್ನು ತಿನ್ನುವುದರಿಂದ ಯೂರಿನ್ ಇನ್ಫೆಕ್ಷನ್ ನಿಂದ ದೂರ ಉಳಿಯಬಹುದು. ವಯಸ್ಸಿಗೆ ಮೊದಲೇ ಕೂದಲು ಬಿಳಿಯಾಗ್ತಾ ಇದ್ದರೆ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ನೆಲ್ಲಿಕಾಯಿ ಜ್ಯೂಸ್ ಕುಡಿಯಬೇಕು.
ಊಟದ ಜೊತೆಗೆ ಈರುಳ್ಳಿಯನ್ನು ತಿನ್ನುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಯಬಹುದು. ನೆಲಗಡಲೆಯನ್ನು ಬೆಲ್ಲದ ಜೊತೆ ತಿನ್ನುವುದರಿಂದ ದೇಹದಲ್ಲಿ ರಕ್ತ ಹೆಚ್ಚಾಗುವುದಲ್ಲದೆ ಇಮ್ಯುನಿಟಿ ಸಹ ಹೆಚ್ಚಾಗುತ್ತದೆ. ನಿಶ್ಶಕ್ತಿಯಿಂದ ಬಳಲುವವರಿಗೆ ಖಾಲಿ ಹೊಟ್ಟೆಯಲ್ಲಿ ದಾಳಿಂಬೆ ರಸ ಕುಡಿದರೆ 2ನೇ ವಾರಕ್ಕೆ ದೇಹ ಸ್ಥಿತಿ ಸುಧಾರಿಸುತ್ತದೆ. ಕೈಕಾಲಿನ ಗಂಟುಗಳು ಕಪ್ಪಾಗಿದ್ದರೆ ಪ್ರತಿದಿನ ನಿಂಬೆ ಸಿಪ್ಪೆಯಿಂದ 5 ನಿಮಿಷಗಳು ತಿಕ್ಕುವುದರಿಂದ 3 ವಾರಗಳು ಕಳೆದಂತೆ ಬಿಳಿಯಾಗುತ್ತಾ ಹೋಗುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.